ಅಜ್ಜ ಲಾಸ್ಟ್ ಟೈಮ್ ಏನೋ ಗೇಮ್ ಮಾಡಕ್ ಬರ್ಲಿಲ್ಲ ಅಂತ ಹೊಡ್ಕೊಂಡ್ ತಲೆ ಓಡಾಕ್ತೆ ಅಲ್ವಾ, ಈ ಸಲ ಬಿಡ್ಬಿಡ್ತೀನಿ ಅನ್ಕಂಡಿಯಾ. ಸೊ ಈ ಸಲ ನಮ್ ಪ್ಲಾನ್ ಇರೋದು ಬೋಟ್ ಎಸ್ಕೇಪ್ ಆಗ್ಬೇಕು ಅಂತ. ಬೋಟ್ ಎಸ್ಕೇಪ್ ಆಗಕ್ಕೆ ಏನೇನ್ ಬೇಕು ಅಂತ ಒಂದ್ ಲಿಸ್ಟ್ ಮಾಡ್ಕೊಂಡ್ಬಿಡೋಣ. ಮೊದಲನೇದಾಗಿ ಬೋಟ್ ನ ಆ ಕಡೆ ಈ ಕಡೆ ತಿರುಗಿಸಕ್ಕೆ ಸ್ಟೀರಿಂಗ್ ವೀಲ್ ಬೇಕು. ಬೋಟ್ಗೆ ಚಕ್ರನೇ ಇರಲ್ವಲ್ಲ, ಸ್ಟೀರಿಂಗ್ ವೀಲ್ ಯಾಕೈತ್ ಮತ್ತೆ? ಲೈ ಸುಮ್ಕಿರ್ಲ, ಬರೀ ತರ್ಲೆ ಕ್ವಶನ್ ಕೇಳ್ಕೊಂಡು ನೀನ ಆನ್ಸರ್ ಗೊತ್ತಿಲ್ಲ ಅಂತ ಒಪ್ಕೊಳ್ಳಿ, ಸುಮ್ನೆ ತರ್ಲೆ ಕ್ವಶನ್ ಓದ್ ಯಾಕೆ ಡೌ ಮಾಡ್ತೀರಾ? ಈ ಮುಜ್ಲ ಬಾಯಿ ಕಂಡಿದ್ದೀನಿ. ಸೊ ಬೋಟ್ ತಿರುಗಿಸಕ್ಕೆ ಸ್ಟೀರಿಂಗ್ ವೀಲ್ ಬೇಕು, ಬೋಟ್ಗೆ ಪೆಟ್ರೋಲ್ ಹಾಕಕ್ಕೆ ಪೆಟ್ರೋಲ್ ಕ್ಯಾನ್ ಬೇಕು, ಆಮೇಲೆ ಇಂಜಿನ್ ಸ್ಟಾರ್ಟ್ ಮಾಡಕ್ಕೆ ಒಂದು ಸ್ಪಾರ್ಕ್ ಪ್ಲಗ್ ಬೇಕು. ಇದೆಲ್ಲ ಮನೆ ಒಳಗಡೆ ಇರ್ತವೆ, ನಾವು ಹುಡುಕಾಡಬೇಕು. ಹಾಗೆ ಈ ಡಬ್ಬದೊಳಗಡೆ ಗೇಟ್ ಓಪನ್ ಮಾಡಕ್ಕೆ ಬಟನ್ ಇರ್ತದೆ, ಇದ್ರ ಲಾಕ್ ನ ತೆಗಿಯಕ್ಕೆ ಪ್ಯಾಡ್ ಲಾಕ್ ಕೀ ಬೇಕು. ಸೊ ಮೊದಲನೇದಾಗಿ ಸೆಕ್ಯೂರಿಟಿ ಕೀ ಸಿಕ್ತು. ಸೆಕ್ಯೂರಿಟಿ ಕೀನ ಮೇಲ್ಗಡೆ ಸೆಕ್ಯೂರಿಟಿ ರೂಮ್ ನ ಓಪನ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಅಲ್ವೇ ಅಜ್ಜಮ್ಮ? ಯಾಕ್ಲೆ ನಿಂಗೆ ಸೆಕ್ಯೂರಿಟಿ? ಏನೋ ಭಾರಿ ನಿಧಿ ಮಾಡ್ಬಿಟ್ಟಿರೋಳಂಗೆ. ತಪ್ಪಿ ಕಳ್ಳ ಬಂದ್ರು ನಿಂದು ನೀನ್ ಗಂಡಂದು ಅಲ್ಸೈಡ್ ಕಿತ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನು ಕಿತ್ಕೊಂಡು ಹೋಗಕ್ಕಾಗಲ್ಲ ನಿನ್ನ ಹತ್ರ. ಅಲ್ಲೆಲ್ಲ ಬಂದ್ಲು ಬೇಡ ಕಣೆ ನಿಂದ ಅಲ್ಸೈಟ್ ಏನ್ ಬೇಡ ಕಣೆ ನಂಗೆ. ಎಲ್ಲಪ್ಪ ಹೋಗೋದೀಗ. ಇರೋ ರೂಮ್ ಅಲ್ಲಿ ದಿವಾನ್ ಕೆಳಗಡೆ ಔಚ್ಕೊಂಡ್ಬಿಡೋಣ. ಬಂದ್ಲಾಗ್ಲೇ ICU ಅಂದ್ಕೊಂಡು ICU ಅಡ್ಮಿಟ್ ಆಗೋ ಟೈಮ್ ನಲ್ಲಿ ಏನೇನಿಂದು ಕ್ವಾಟ್ಲೆ ಎಲ್ರಿಗೂ. ಪ್ರಾಬಬ್ಲಿ ಹೋದ್ಲು ಅನ್ಸುತ್ತೆ ಹಾಳಾದವಳು. ನಿಧಾನಕ್ಕೆ ಹೋಗೋಣ ಮಾಡಿ ಮೇಲೆ. ಇವಳು ಬರೋ ಟೆನ್ಷನ್ಗೆ ನಾನು ಏನ್ ಪ್ಲಾನ್ ಹಾಕೊಂಡಿದ್ದೆ ಅನ್ನೋದೇ ಮರ್ತಾಯ್ತದ ಗುರು. ಸೆಕ್ಯೂರಿಟಿ ಕಿಚನ್ ಫ್ಲೋರ್ಗೆ ಹೋಗಿ ಸೆಕ್ಯೂರಿಟಿ ರೂಮ್ದು ಬೀಗ ತೆಗೆದುಬಿಟ್ಟು ಬರಬೇಕು. ಅಜ್ಜಿ ರಪ್ ಅಂತ ಬಂದು ತದಕ್ ಬಿಡ್ತಾಳೆ, ಅದೇ ಟೆನ್ಷನ್ ಆಗೋದು. ವಾಟ್ ಈಸ್ ದಿಸ್ ಕಿತ್ತೋಗಿರೋ ಮೈಕ್ರೋವೇವ್ ಓವನ್ಯಾ? ಫೈನಲಿ ಸ್ಟನ್ ಗನ್ ಅಜ್ಜಿನ್ ಸಾಯ್ಸನ. ಬದ್ಲು ಬಾ ಬಿತ್ರಿ ಎಲ್ಗೋಗಿದ್ದೆ ನೀ? ಸ್ಟನ್ ಗನ್ ತಗೊಂಡು ಹೊಡಿಬೇಕು ನಾ. ಫೈನಲಿ ಅಜ್ಜಿ ಇಸ್ ಗಾನ್ ಫಾರ್ 2 minutes. ನಡ್ರಪ್ಪ ಓಡೋಗ್ಬಿಟ್ಟು ಸೆಕ್ಯೂರಿಟಿ ರೂಮ್ದು ಕೀ ತೆಗೆದ್ಬಿಡೋಣ. ಆಕ್ಚುಲಿ ಕೀ ತೆಗೆದ್ಬಿಟ್ಟು ಏನ್ ಮಾಡ್ಬೇಕು ಆಮೇಲೆ ಅಂತ ಇನ್ನೂ ಪ್ಲಾನ್ ಹಾಕಿಲ್ಲ, ಬಟ್ ಬಾಗ್ಲಂದ್ರೂ ತೆಗೆದ್ಬಿಡ್ಬೇಕು ಫಸ್ಟ್. ಬಿಕಾಸ್ ಒಂದೊಂದೇ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಬಿಟ್ರೆ ಆಮೇಲೆ ಮರೆಯೋ ಪ್ರಾಬ್ಲಮ್, ನೆನಪಿಸ್ಕೊಳ್ಳೋ ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟ್ ಅಜ್ಜಿ ಬೆಡ್ರೂಮ್ ಅಲ್ಲಿ ಏನ್ ಮಾಡ್ಗೋರು ನೋಡೋಣ. ಹೋಪ್ಫುಲಿ ಅವರ ಪರ್ಸನಲ್ ಐಟಮ್ಗಳು ಏನು ಸಿಗದೆ ಇರಲಿ. ಯೂಶಲಿ ಇಲ್ಲಿ ಯಾವ್ದಾದ್ರು ಒಂದು ಕೀ ಇರುತ್ತೆ. ಓ ಯಾ ವೆಪನ್ಸ್ಗೆ ಕೆಳಗಡೆ ಅದೇನದು ಶಾರ್ಟ್ ಗನ್ ಎಂತದ್ ಗನ್ ಇರೋದು ಅಲ್ಲಿ, ಗನ್ ತಗೊಳಕ್ ವೆಪನ್ಸ್ಗೆ. ಕೆಳಗಡೆ ಅಲ್ಮೇರೋನ ಇದೆಯಲ್ಲಪ್ಪ, ಅದ್ರ ಹಿಂದ್ಗಡೆ ಒಂದು ಸೀಕ್ರೆಟ್ ವೆಪನ್ಸ್ ಕಂಪಾರ್ಟ್ಮೆಂಟ್ ಇದೆ. ಅಲ್ಲಿ ಹೋಗಿ ಇದನ್ನ ಹಾಕಿದ್ರೆ ಗನ್ ಸಿಗತ್ತೆ. ಅಷ್ಟ್ರಲ್ಲಿ ಅಜ್ಜಿ ಬಂದ್ ತಲೆ ಓಡಾಕ್ಲಿಲ್ಲ ಅಂದ್ರೆ ಸಾಕು. ಸೊ ಅಜ್ಜಿ ಎಲ್ಲೂ ಕಾಣ್ತಿಲ್ಲ. ಹೋಪ್ಫುಲಿ ಅವಳು ನನ್ನ ನೋಡಲ್ಲ. ಅಯ್ಯೋ ನನ್ನ ಮಗಂದು ಎಲ್ಲೋ ಇದ್ಗುರು ವೆಪನ್ ಕಂಪಾರ್ಟ್ಮೆಂಟು. ಕಳೆದೋದೆ ನಾನು ಎಲ್ಲೋದಿರೋದು. ಇವಳು ಬೇರೆ ಬತ್ತೊಳ್ದೆ ಅನ್ಕೊಂಡು ಇಲ್ಲೆಲ್ಲೋ ಇತ್ತು ಗುರು. ಅರ್ಜೆಂಟ್ನಲ್ಲಿ ಬೇಕಾದಾಗ ಸಿಗಲ್ಲ ಈ ಐಟಮ್ಗಳು. ಅಮ್ಮ ಇದೇನೋ ಕಳ್ದೋಗ್ಬಿಟ್ಟೆ, ತೋಡ್ಕೊಡ್ಬಾರಮ್ಮ. ನನ್ನ ಮಗಂದು ಏನು ಕಳ್ದೋದ್ರು ಸಿಗ್ತದೆ ನಮ್ಮಮ್ಮನ ಕೈಲಿ. ಹಂಗೆ ಇಲ್ಲೂ ಏನಾದರೂ ವೆಪನ್ ಕಂಪಾರ್ಟ್ಮೆಂಟ್ ಸಿಗಬಹುದಾ ಅಂತ. ಹಾಳಾದ ಎಲ್ಲೋ ಇತ್ತು ಗುರು. ಅದು ಅಲ್ಮೇರ ಇಲ್ಲೇನೋ ಹೆಲಿಕಾಪ್ಟರ್ ಮ್ಯಾನ್ಯಲ್ ಅದೇ, ಅದು ನಮಗೆ ಬೇಕಾಗಿಲ್ಲ. ಅಲ್ಮೇರಾ ಎಲ್ಲಿರುವೆ ಅಲ್ಮೇರಾ? ಓ ಇಲ್ಲೈತೆ ರೈಟಲ್ಲಿ. ಅದೇನೋ ಅಂತಾರಲ್ಲ, ಕಂಗ್ಳಲ್ಲಿ ಮಗ ಹಾಳು ಬಿದ್ದೋಲಿ. ಹೆಂಗೋ ವೆಪನ್ ಕಂಪಾರ್ಟ್ಮೆಂಟ್ ಸಿಕ್ತು. ಕೀ ಓಪನ್ ಮಾಡಿ ಗನ್ ತಗೊಂಡು ಅಜ್ಜಿಗೆ ಹೊಡೆದು ಬಿಟ್ರೆ ಅಬ್ಬಾ ಪರಮಾನಂದ. ನನ್ನ ಮಗಂದು ಗೇಮ್ ಸೋತ್ರು ಪರವಾಗಿಲ್ಲ, ಅಜ್ಜಿಗೆ ಹೊಡೆಯೋದ್ರಲ್ಲಿ ಇದೆಯಲ್ಲ ಮಜಾ. ಎನಿವೆ ಈ ಕಾಲಕ್ಕೆ ಬರಂಗೆ ಕಾಣಲ್ಲ ಅಜ್ಜಿ. ಸೊ ನಾವು ಹೋಗಿ ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ. ಸೆಕ್ಯೂರಿಟಿ ರೂಮಲ್ಲಿ ಏನೇನಿದೆ, ಬೆಡ್ರೂಮಲ್ಲಿ ಏನೇನಿದೆ, ಎಟ್ಸೆಟ್ರಾ. ಆ್ಯಕ್ಚುಲಿ ಸೆಕ್ಯೂರಿಟಿ ರೂಮಲ್ಲಿ ಒಂದು ಮೆಟ್ಲೈತೆ. ಆ ಮೆಟ್ಲು ಹತ್ಕೊಂಡು ಹೋಗ್ಬಿಟ್ರೆ ಇವ್ರುಗಳು ಫಾಲೋ ಮಾಡ್ಕೊಂಡು ಬರಲ್ಲ. ಅಜ್ಜಿಗೆ ಹತ್ತಕ್ಕಾಗಲ್ವಂತೆ ಮೆಟ್ಲು ಏಣಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹತ್ಕೊಂಡು ಮೇಲೆ ಹೋಗ್ಬಿಟ್ಟು ಮೇಲೆ ಏನೇನಿದೆ ಅಂತ ನೋಡ್ಬಿಟ್ಟು ಏನಾದರೂ ಇದ್ರೆ ತಗೊಂಡ್ಬಿಟ್ಟು ಬಂದ್ಬಿಟ್ಟು ಬೋಟ್ ಒಳಗಡೆ ಹಾಕ್ಬಿಟ್ಟು ಮನೆಯಿಂದ ಎಸ್ಕೇಪ್ ಆಗ್ಬಿಡೋಣ. ಹತ್ತಲ್ಲ ಬೇಗ ಹತ್ತೋ, ಹಿಂದೆ ಬಂದ್ಬಿಟ್ಟಾಳು. ಹತ್ತೋ ಇಲ್ಲೇನ್ ಗುರು ಇಷ್ಟೊಂದು ಕಂಪಾರ್ಟ್ಮೆಂಟ್ಗಳವೆ ಮೇಲೆ ಕರ್ಮದ್ದು. ಅಲ್ಲಲ್ಲ ಮೇಲ್ಗಡೆ ಹತ್ತಿದ್ರು ವಾಯ್ಸ್ ಕೇಳಿಸ್ತದಲ್ಲ ಇವಳ್ದು. ಎನಿವೆ ಇಲ್ಲಿ ಜೈಲ್ ರೂಮ್ ಇದೆ. ಶಾರ್ಟ್ ಗನ್ ಇಂದ ಬಟನ್ ಪ್ರೆಸ್ ಮಾಡಿದ್ರೆ ಜೈಲ್ ಓಪನ್ ಆಗುತ್ತೆ. ಒಳಗಡೆ ಯೂಶಲಿ ಏನಾದ್ರು ಒಂದು ಇಂಪಾರ್ಟೆಂಟ್ ಐಟಮ್ ಇದೇ ಇರುತ್ತೆ. ಈ ಟೇಬಲ್ ಡ್ರಾಯರ್ ಅಲ್ಲಿ ಏನಾದ್ರು ಅವ ನೋಡೋಣ. ಯಾಕೆ ಇಷ್ಟೊಂದು ಡ್ರಾಯರ್ಗಳವೆ ಅಂತ ಕೇಳ್ಬೇಡ್ರಪ್ಪ. ಅಜ್ಜಿ ಮೇಕಪ್ ಕಿಟ್ಟು ಮೇಕಪ್ ಐಟಮ್ಸ್ನೆಲ್ಲ ಇಟ್ಕೊಳ್ಳೋಕೆ ಮಾಡ್ಕೊಂಡಿರ್ತದೆ ಕಂಪಾರ್ಟ್ಮೆಂಟ್ಗಳನ್ನ. ನಾವು ಅದನ್ನೆಲ್ಲ ಕೇಳೋಕ್ಕಾಗತ್ತೆ ಅಜ್ಜಿ ಮನೆ. ಸೊ ಇಲ್ಲಿ 1 more ರೂಮು. ಇಲ್ಲಿ ನಾವು ಅಜ್ಜನ ಚಿತ್ರವನ್ನ ತಂದು ಅಂಟಿಸ್ಬೇಕಂತೆ ಅದು ಹೇಳ್ತಾ ಇತ್ತು. ಈಗ ಇವನ್ ಫೋಟೋ ಎಲ್ಲಪ್ಪ ಹುಡ್ಕೊಂಡು ಹೋಗೋದು. ಆ ಅಜ್ಜಿ ಬಾಯ್ ಫ್ರೆಂಡ್ ಫೋಟೋ ಹುಡ್ಕರ್ಮ ನಮ್ಗೆ ಅಂದ್ರಲ್ಲ. ನೀವು ಯಾರು ಟೆನ್ಷನ್ ತಗೋಬೇಡಿ, ನನಗೆ ಗೊತ್ತಿದೆ ಎಲ್ಲಿರುತ್ತೆ ಅಂತ. ಒಂದು ಬಾತ್ರೂಮಲ್ಲಿ ಒಂದೊಂದ್ಸಲ ಇರುತ್ತೆ, ಕಿಚನಲ್ಲಿ ಒಂದೊಂದ್ಸಲ ಇರುತ್ತೆ, ಹಾಲಲ್ಲಿ TV ಇರುತ್ತಲ್ಲ, TVಯ ಮುಂಭಾಗದಲ್ಲಿ ಒಂದೊಂದ್ಸಲ ಇರುತ್ತೆ, ಮತ್ತೆ ಒಂದೊಂದು ನೆಲದ ಮೇಲೆ ಬಿದ್ದಿರುತ್ತೆ. ಸೊ ನೀವೆಲ್ಲ ಡೋಂಟ್ ವರಿ ಮಾಡ್ಕೋಬೇಡಿ. ಅವತ್ತೇನೋ ಗೇಮ್ ಬಗ್ಗೆ ಗೊತ್ತಿರಲಿಲ್ಲ, ನೂಬ್ ಥರ ಆಡಿದೆ. ಇವತ್ತು ನಮಗೆಲ್ಲ ಗೊತ್ತಿದೆ. ಪ್ರೋ.
ನೋಡ್ ನಾನು ಹೇಳಿಲ್ವಾ, ಪೀಸ್ ಆಫ್ ಪಿಕ್ಚರ್ ಇಲ್ಲೇ ಇದೆಯಲ್ಲ, ನೆಲ ಮೇಲೆ ಬಿದ್ದಿರುತ್ತೆ ಗುರು. ನಾನೆಲ್ಲ 4-5 ಸಲ ತಿರ್ಗಾಡಿ ಬಿಡ್ಬಿಡಿದೀನಿ ಇಲ್ಲಿ. ಇವಾಗ ತಿರ್ಗಾ ಇದನ್ನ ಹೊತ್ಕೊಂಡು ಮೆಟ್ಲು ಮೇಯಕ್ಕೆ ಹತ್ತಿ ಅಲ್ಲಿ ಹೋಗಿ ಅಂಟಿಸಿ ಇನ್ನ 2 ಹುಡುಕಬೇಕು. 2 ಪೀಸ್ ಆಫ್ ಪಿಕ್ಚರ್ಸ್. ಕರ್ಮಕಾಂಡಗಳು ಕರ್ಮಕಾಂಡಗಳು. ಸೊ ಟೈಮ್ ಟು ಅಟ್ಯಾಚ್. ಮೊದಲನೇ ಸೆಟ್ ಆಫ್ ಪಿಕ್ಚರ್, 2ನೇದು ಬಾತ್ರೂಮ್ ಅಲ್ಲಿ ಇರ್ಬೇಕು ಪ್ರಾಬಬ್ಲಿ. ತಿರ್ಗಾ ಕೆಳಗಡೆ ಹೋಗ್ಬೇಕು. ಇಲ್ಲಿ ಎಸ್ಕೇಪ್ ಹಾಕು ಜಾಗ ಇಲ್ವಲ್ಲ ಗುರುವೆ. ಗನ್ನಲ್ಲಿಟ್ಟೆ ನಾನು ಗನ್ನು. ಥೂ, ಇವಳ ಅಜ್ಜಿ ಮುಖ ನೋಡ್ತಿದ್ದಂಗೆ ಎಲ್ಲ ಮರ್ತೋಯ್ತದೆ. ಹಾಯ್, ಬೆಡ್ರೂಮ್ ಅಲ್ಲಿ ಬೆಡ್ ಕೆಳಗಡೆ ಉಚ್ಕೋಬೋದಲ್ವಾ? ಎಸ್ 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 ಎಸ್. ಓಡು 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 ಓಡು. ಪ್ರೆಸರ್ಲೇ ಕೀಬೋರ್ಡ್ ಅಲ್ಲಿ ಆರೆಲ್ಲೋ ಹೋಗೈತೆ, ಆರೇ ಇಲ್ವಲ್ಲೋ. ಥೂ, 1 ಸೆಕೆಂಡಿಗೆ ಟೆನ್ಷನ್ ಆಗೋಯ್ತು ಗುರು. ಆರೇ ಕಾಣಿಸ್ತಿರ್ಲಿಲ್ಲ ಕೀಬೋರ್ಡ್ ಅಲ್ಲಿ. ಅಪ್ಪ ಲೇ, ನಗ್ತಾಳಲ್ಲ ಇವಳಿಗೆ ನಮ್ಮ ಭಾಷೆನೂ ಬರ್ತದ. ಮಾತಾಡ್ಕೊಂಡ್ ಕೇಳಿಸ್ಬಿಟ್ಟು ನಗ್ತಾಳ ನೋಡು. ಎನಿವೆ, ಎದ್ದೇಳು ಮಂಜುನಾಥ ಏಳು, ಅಜ್ಜಿ ಹೋದಳು. ಓಕೆ, ವಾಟ್ ಈಸ್ ದಿಸ್? ರೆಂಜ್ ಅಂತೆ. ಓ, ರೆಂಜ್ ಅಲ್ಲಿ ಕೆಳಗಡೆ ಡ್ರೈನೇಜ್ನ ಡ್ರೈನ್ ಮಾಡಕ್ಕೆ. ನಮಗದು ಬೇಕಾಗಿಲ್ಲ. ಓಕೆ, ಇಲ್ಲಿ ಡೋರ್ ತೆಗೆದ್ರೆ ಏನಾಗುತ್ತೆ? ಡೋರ್ ಓಪನ್ ಆಗುತ್ತೆ. ಇನ್ನೇನಾಗುತ್ತೆ? ಡೋರ್ ತೆಗೆದ್ರೆ ಏನಾಗುತ್ತೆ? ಡೋರ್ ತೆಗೆದ್ರೆ ಡೋರ್ ಓಪನ್ ಆಯ್ತದೆ. ಇನ್ನೇನಾಯ್ತದೆ? ಓ, ಇದು ಡೈರೆಕ್ಟ್ ಟಿವಿ ರೂಮಿಗೆ ಬಂದ್ಬಿಟ್ಟಿರುತ್ತೆ. ಯೂಶಲಿ ಇಲ್ಲಿರುತ್ತೆ ಒಂದು ಪೀಸ್ ಆಫ್ ಪಿಕ್ಚರು, ಬಟ್ ಯಾಕೋ ಇಲ್ವಲ್ಲ. ಬೇರೆ ಕಡೆ ಹುಡುಕ್ಬೇಕೀಗ. ಓಕೆ, ಇವಾಗ ಒಂದು ಕೆಲಸ ಮಾಡೋಣ. ಸೆಕ್ಯೂರಿಟಿ ರೂಮ್ಗೆ ಹೋಗ್ಬಿಟ್ಟು ಗನ್ ತಗೊಂಡ್ಬಿಟ್ಟು ಅಜ್ಜಿನ ಶೂಟ್ ಮಾಡಿಬಿಟ್ಟು ಮುಂದಿಂದನ ಹುಡ್ಕೋಕ್ ಹೋಗೋಣ. ಎಲ್ಲಿಗೆ ಹೋದಳು ಅಜ್ಜಿ? ಕಾಯುತ್ತಿರುವೆ ಅಜ್ಜಿ ನಿಂಗೇನೆ, ಎಲ್ಗೋದೆ ನೀನು? ಓಕೆ, ಅಜ್ಜಿ ಯಾಕೋ ಕಾಣ್ತಿಲ್ಲ. ನಮ್ಮ ಪಾಡಿಗೆ ನಾವು ಸೈಲೆಂಟ್ ಆಗಿ ಬಾತ್ರೂಮ್ಗೆ ಹೋಗ್ಬಿಟ್ಟು ಪೀಸ್ ಆಫ್ ಪಿಕ್ಚರ್ನ ಹುಡ್ಕೋಣ. ಇಲ್ಲೇ ಎಲ್ಲೋ ನಗ್ತಾಳ್ ಕಣಪ್ಪ, ಹುಷಾರಾಗಿರ್ಬೇಕು. ಆಯ್ತಲ್ಲ, ಇಲ್ಲೇ ಪೀಸ್ ಆಫ್ ಪಿಕ್ಚರ್. ಎತ್ಕಳ ಓಡು ಓಡು ಓಡಿ ಇವಾಗ. ಅಯ್ಯೋ ಬಂದೆ. ಕತ್ತೆ ಹಂದಿ ಕೋತಿನ ಇಷ್ಟೊತ್ತರ್ಗೂ ಹೆಂಗೋ ಎಸ್ಕೇಪ್ ಆಗಿದ್ದೆ ಗುರು. ಬಂದು ತದ್ಕೆ ಬಿಟ್ಲು ಹಾಳಾದೋಳು. ಏನಿವೆ ಡೇಟು. ಮರಳಿ ಯತ್ನವ ಮಾಡು ಅಜ್ಜಿ ಹತ್ಯೆಯ ಮಾಡು. ಏಥೂ, ಯಾರಾದ್ರೂ ಕೇಳಿಸ್ಕೊಂಡು ಇವು ಯಾನ್ ಅಜ್ಜಿನ ಮರ್ಡರ್ ಮಾಡು ಅಂತ ಅವನು ಅನ್ಕೊಂಡ್ಬಿಟ್ಟಾರಪ್ಪ. ಸೊ ಈಗ ನಾವು ಏನ್ ಮಾಡ್ಬೇಕು? ಅಜ್ಜಿ ನನಗೆ ಎಲ್ಲಿ ಹೊಡೆದಿದ್ಲೋ ಅಲ್ಲೇ ಹೋಗ್ಬೇಕು. ಅಲ್ಲಿಂದ ಪೀಸ್ ಆಫ್ ಪಿಕ್ಚರ್ನ ಎತ್ಕೊಂಡು ಸೆಕ್ಯೂರಿಟಿ ರೂಮ್ಗೆ ಹೋಗಿ ಮತ್ತೆ ಅಂಟಿಸ್ಬೇಕು. ತಿರ್ಗಾ ಬರಬೇಡ ತಾಯಿ, ಹಿಂದೆ ಬರಬೇಡ. ಹೌದು, ಶಾರ್ಟ್ ಗನ್ ಏನೋ ಬಾತ್ರೂಮ್ ಅಲ್ಲಿ ಹಾಕಿದ್ವಿ. ಸ್ಟನ್ ಗನ್ನ ಎಲ್ಲಿ ಹಾಕಿದ್ವಿ ನಾವು? ನೆನ್ಪಾಗ್ತಿಲ್ಲ ಯಾ. ಎಲ್ಲಿ ಹಾಕಿದ್ವಿ? ಸೊ 2ನೇ ಪೀಸ್ ಆಫ್ ಪಿಕ್ಚರ್ನ ತಂದು ಅಂಟಿಸಿದ್ದಾಯ್ತು. ಇವಾಗ 3ನೇಯದನ್ನು ಹುಡುಕಬೇಕು. 3ನೇಯದು ಒಂದೊಂದ್ಸಲ ಬೆಡ್ರೂಮ್ ಅಲ್ಲಿ ಇರುತ್ತೆ. ಬಟ್ ಯಾಕೆ ಬೆಡ್ರೂಮ್ ಅಲ್ಲಿ ಇಲ್ಲ ಇವಾಗ? ಮತ್ತೆ ಇನ್ನೆಲ್ಲಪ್ಪ ಹುಡ್ಕೋದು? ತಲೆಕೆಡೋದಾಯ್ತಾ? ಇಲ್ಲೇ ಇವಳು ಬೇರೆ ಸೌಂಡ್ ಮಾಡ್ತಾವಳೆ ಅವಳ ಅಜ್ಜಿ. ಟೆನ್ಷನ್. ಓ ಮೈ ಗಾಡ್, ಇಲ್ಲಿಂದ ಬಸ್ಲು ಮನೆಗೆ ಜಂಪ್ ಮಾಡ್ಬೋದು ತಾನೆ? ಎಸ್ ಕರೆಕ್ಟ್. ಐ ಆಮ್ ಅಬ್ಸಲ್ಯೂಟ್ಲಿ. ಅಯ್ಯೋ ಬಂದು ಡೋರ್ ಹಾಕೋ. ಅಲ್ಲ, ರಪ್ ಅಂತ ಒಂದು ಮಕ್ಕೆ ಹೊಡೆದಂಗೆ ಆಯ್ತದ ಗುರು. ಥೂ, ಇನ್ನ 3 ಚಾನ್ಸ್ ಇವೆ. 3 ಚಾನ್ಸಿಗೆ ತಲೆ ಗಿರ ಅಂದಿದೆ. ಆಕ್ಚುಲಿ ನೋ, ಸಾಂಗ್ ಲಿರಿಕ್ಸ್ ಚೇಂಜ್ ಮಾಡೋಣ. ಅಜ್ಜಿ ಹೊಡೆದ ಶಾಟಿಗೆ ತಲೆ ಗಿರ ಅಂದಿದೆ. ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಕಣ್ಣುಗಳು ಮಂಜಾಗಿವೆ. ಎಲ್ಬೇಕೋ ಅಲ್ಲಿ ಉರಿತಿದೆ. ಆಕ್ಚುಲಿ ನನಗನ್ಸ್ತಿದೆ 3ನೇದು ಎಲ್ಲೋ ಕಿಚನ್ ನ ಆಜು ಬಾಜಿನಲ್ಲಿ ಇರಬೇಕು ಅಂತ. ಒಂದ್ಸಲ ಅಡಿಗೆ ಮನೇಲಿ ಮೇಲ್ಗಡೆ ಕಬೋರ್ಡ್ಗಳು ಇರ್ತಾವಲ್ಲ, ಅಲ್ಲಿರುತ್ತೆ. ಬಟ್ ಅಲ್ಲಿ ಹೋಗೋಕೆ ಅಜ್ಜಿ ಇರ್ತಾಳೆ. ಅಜ್ಜಿನ ಕೊಚ್ಚಾಕೋಕೆ ಗನ್ ತಗೋಬೇಕು. ಗನ್ನಲ್ಲಿದೆ ಬಾತ್ರೂಮ್ನಲ್ಲಿ ಗನ್ ತಗೊಂಡು ಹೋಗಿ ನಂತರ ಅಜ್ಜಿಯನ್ನ ಸಾಯಿಸಿ ಮೇಲೆ ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ಅಜ್ಜಿ ನಿನ್ನ ಮರ್ಡರ್ ಮಾಡಬೇಕು ಬಾ. ಬಂದ್ಲು. ಸತ್ತಳು ಕಾಂಚನ ಮಿಣ್ಣ. ಈ ಕಬಾರ್ಡಲ್ಲೂ ಇಲ್ವಲ್ಲ ಗುರು. ನೆನ್ಪಾಯ್ತು. ಇನ್ನೊಂದು ಬೆಡ್ರೂಮ್ ಇತ್ತು. ಕರೆಕ್ಟ್. ಸಿ ಸಿಕ್ತು. ಫೈನಲ್ ಪೀಸ್ ಆಫ್ ಪಿಕ್ಚರ್ ಸಿಕ್ತು. ಇದನ್ನ ಎತ್ಕೊಂಡು ಹೋಗಿ ಸೆಕ್ಯೂರಿಟಿ ರೂಮ್ ನಲ್ಲಿ ಹಾಕಿ ಗನ್ನನ್ನ ಎತ್ಕೊಂಡ್ಬಂದು ಸೇಫ್ಟಿಗೆ ಇಟ್ಕೊಬೇಕು. ಅವಳ ಅಜ್ಜಿ ಯಾವಾಗ ಎದ್ದು ಬಂದು ತಲೆಮ್ಯಾಗ ಹೊಡಿದಾದೇನಾದ್ರೆ ಗೊತ್ತಾಗಿಲ್ಲ ಅದಕ್ಕೆ. ಸೊ ಗನ್ ಸಿಕ್ತು, ಫೈನಲ್ ಪೀಸ್ ಆಫ್ ಪಿಕ್ಚರ್ ಸಿಕ್ತು. ಇವಾಗ ಡೋರ್ ಹಾಕ್ಬಿಟ್ಟು ಮೇಲ್ಗಡೆ ಹೋಗಿ ಸಮಾಧಾನಕರವಾಗಿ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸೋಣ. ಸೊ ಈಗ 3ನೇ ಪೀಸ್ ಅಂಟಿಸಿದ್ರೆ ಈ ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಮಾಡಿ ಒಳಗೆ ಹೋದರೆ ಇಲ್ಲಿ ಗನ್ ತಗೊಂಡು ಶೂಟ್ ಮಾಡೋ ಒಂದು ಗೇಮ್ ಇದೆ. ಅದಕ್ಕೆ ಗನ್ ಬೇಕು. ತಿರ್ಗಾ ಹೋಗಿ ಕೆಳಗೆ ಇಳಿದು ಗನ್ ತಗೊಂಡು ಬರ್ಬೇಕು. ಗನ್ ಸಿಕ್ತು.
ಸೊ ಈಗ ಗನ್ ತಗೊಂಡು ಆ ಶೂಟಿಂಗ್ ಇವೆಂಟ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮತ್ತೊಂದು ಡೋರು ಏನೋ ಓಪನ್ ಆಗುತ್ತಲ್ಲಿ. ಇದು ತುಂಬಾ ಸಿಂಪಲ್ ಗುರು. ಆ ರೆಡ್ ಮೇಲ್ಗಡೆಗೆ ಬರ್ತಾವಲ್ಲ, ಅದಕ್ಕೆ ನಾವು ಕರೆಕ್ಟ್ ಆಗಿ ಶೂಟ್ ಮಾಡಬೇಕು. ತುಂಬಾನೇ ಸಿಂಪಲ್ ತುಂಬಾ ಸಿಂಪಲ್. ಸೊ ನಾವು ಈ ಇವೆಂಟ್ ಕಂಪ್ಲೀಟ್ ಮಾಡಿದ ತಕ್ಷಣ ಪಕ್ಕದ ಡೋರ್ ಓಪನ್ ಆಗುತ್ತೆ. ಬಟ್ ಇಲ್ಲೊಂದು ಎಡವಟ್ ಆಗುತ್ತೆ ಗುರು. ಇಲ್ಲಿ ನಾವು ಗ್ಲಾಸ್ದು ಅದೆಂತದೋ ಫ್ಯೂಸ್ ಹಾಕ್ಬೇಕಂತೆ, ಇಲ್ಲ ಅಂದ್ರೆ ಕೆಳಗೆ ಬಿದ್ದೋಗ್ಬಿಡ್ತೀವಂತೆ. ಈಗ ಕೆಳಗೋಗಿ ಅದನ್ನ ಹುಡುಕಿಕೊಂಡು ಬರಬೇಕು. ಬಟ್ ನೀವೆಲ್ಲ ಡೋಂಟ್ ವರಿ ಮಾಡ್ಕೊಂಬೇಡಿ, ನಮ್ಗೆ ಆಲ್ರೆಡಿ ಗೊತ್ತಿದೆ ಈ ಗ್ಲಾಸ್ ಫ್ಯೂಸ್ ಎಲ್ಲಿದೆ ಅಂತ. ಅವಾಗಲೇ ನೋಡಿದ್ವಲ್ಲ ಡೈನಿಂಗ್ ಹಾಲ್ನ ಮೂಲೆಯಲ್ಲಿ ಅದೇ ಟೇಬಲ್ ಇದೆಯಲ್ಲ, ಟೇಬಲ್ದು ಡ್ರಾ ಒಳಗಡೆ ಇತ್ತು. ಈಗ ನಾವು ಗ್ರಾನಿಯನ್ನ ಮತ್ತೊಂದು ಬಾರಿ ಶೂಟ್ ಮಾಡಿಬಿಟ್ಟು ತರಬೇಕು. ಅದೊಂದೇ ಚಾಲೆಂಜ್ ನಮ್ಮ ಮುಂದೆ ಇರೋದು. ಗ್ರಾನಿ ಚಿನ್ನು, ಗ್ರಾನಿ ಬಂಗಾರ, ಗ್ರಾನಿ ಮುದ್ದು, ಎಲ್ಲಿದ್ಯಾ ಗ್ರಾನು, ಬಾ ಗ್ರಾನು. ಯಾರೋನು ಗ್ರಾನಿ ಮೇಲೆ ಲವ್ ಆಗಿದೆ ಪಾಕಂಗೆ ಅಂತಿರೋನು. ಸೌಂಡ್ ಮಾಡಿದ್ರೆ ಬತ್ತಾಳೆ ಅಂತ ಸೌಂಡ್ ಮಾಡ್ತಿದೀನಪ್ಪ ಅಷ್ಟೇಯಾ, ಏನ್ ಲವ್ ಇಲ್ಲ ಎಂತದೂ ಇಲ್ಲ. ಬಂದ್ಲು. ಇವಾಗ ಡೈನಿಂಗ್ ಹಾಲ್ ನಲ್ಲಿರುವ ಗ್ಲಾಸ್ ಫ್ಯೂಸ್ ಅನ್ನ ತಗೊಂಡು ಹೋಗಿ ಆ ಮೇಲ್ಗಡೆ ಫ್ಲೋರ್ ಅನ್ನ ಸರಿ ಮಾಡಿ ಮುಂದೆ ಏನಿದೆ ಅಂತ ನೋಡ್ಕೊಂಡ್ ಬಂದುಬಿಟ್ರೆ ಮುಕ್ಕಾಲು ಭಾಗ ಗೇಮ್ ಮುಗದಂಗೆ. ಒಂದೇ ಒಂದ್ ಸೆಕೆಂಡ್ ಗನ್ನು ಹೋಗಿ ವಾಪಸ್ ತಂದ್ಬಿಡೋಣ. ನಮ್ಮ ಸೇಫ್ಟಿ ನಮ್ಮ ಬಳಿಯಲ್ಲಿರಬೇಕು. ಸೊ ಗ್ಲಾಸ್ ಫ್ಯೂಸ್ ಅನ್ನು ಹಾಕಿದ ನಂತರ ಗ್ರೀನ್ ಲೈಟ್ ಆಯಿತು, ಫ್ಲೋರ್ ಸರಿ ಹೋಯಿತು. ಇಲ್ಲಿ ಡೋರ್ ಅಲ್ಲ, ಅದೇನದು ಬೋರ್ಡ್ದು ಸ್ಟೀರಿಂಗ್ ವೀಲ್ ಸಿಕ್ತು. ಸೊ ಈ ಗನ್ನ ತಗೊಂಡೋಗಿ ಸೆಕ್ಯೂರಿಟಿ ರೂಮ್ನಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಬಂದ್ಬಿಟ್ಟು ಆ ಜೈಲ್ ರೂಮ್ನೊಳಗಡೆ ಏನೋ ಒಂದು ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಒಳಗಡೆ ಏನಿದೆ ಅಂತಲೂ ಒಂದ್ಸಲ ನೋಡ್ಕೊಂಡು ಹೋಗ್ಬೇಡ. ಸೊ ಇಲ್ಲಿ ಕ್ರೌಚ್ ಮಾಡಿಕೊಂಡು ಬಗ್ಗಿ ಹೋಗಬೇಕಂತೆ. ಒಳಗಡೆ ಹೋದರೆ ಇದೇನು ಗುರು ಚೈನ್ ಹಾಕೋರು, ಇದಕ್ಕೆ ಚೈನ್ ಕಟ್ ಮಾಡಕ್ಕೆ ಕಟಿಂಗ್ ಪ್ಲೇಯರ್ ಬೇಕು ಇವಾಗ. ಬಟ್ ಈಗ ತಲೆನೋವು ಅಂದರೆ ನಾವು ಮನೇಲಿರೋ ಆಲ್ಮೋಸ್ಟ್ ಎಲ್ಲ ಜಾಗಗಳನ್ನ ಹುಡುಕಿದ್ವಿ, ಯಾವ ಜಾಗದಲ್ಲೂ ಕಟಿಂಗ್ ಪ್ಲೇಯರ್ ಸಿಗಲಿಲ್ಲ. ಸೊ ಆಬ್ವಿಯಸ್ಲಿ ಕಟಿಂಗ್ ಪ್ಲೇಯರ್ ಎಲ್ಲಿರುತ್ತೆ, ಕ್ರೇಟ್ಗಳಲ್ಲಿರುತ್ತೆ. ಕ್ರೇಟ್ನ ಓಪನ್ ಮಾಡೋಕ್ಕೆ ಏನು ಬೇಕು, ಕ್ರೋಬಾರ್ ಬೇಕು. ಆ ಕ್ರೋಬಾರ್ ಎಲ್ಲಿದೆ ಅಂತ ಕಾಗೆಗಳನ್ನ ಕೇಳ್ಬೇಕು. ಬಿಕಾಸ್ ಕ್ರೋ ಅಂದ್ರೆ ಕಾಗೆ, ಬಾರ್ ಅಂದ್ರೆ ಎಣ್ಣೆ ಹೊಡೆಯೋ ಜಾಗ. ಕಾಗೆಗಳು ಎಣ್ಣೆ ಹೊಡೆಯುವ ಜಾಗ, ಕಾಗೆಗಳಿಗೆ ಗೊತ್ತಿರುತ್ತೆ, ನಮ್ಗೆ ಗೊತ್ತಿರುತ್ತೆ. ಸೊ ಈ ಕ್ರೋಬಾರ್ನ ಹುಡ್ಕೋಕೆ ಮುಂಚೆ ನಾವು ಅಜ್ಜಿ ಸತ್ತಿರುವಾಗ ಈ ಸ್ಟೇರಿಂಗ್ ವೀಲ್ನ ತಗೊಂಡೋಗಿ ಬೋಟ್ ಹತ್ರ ಬಿಸಾಕ್ಬಿಟ್ಟು ಓಡ್ ಬಂದ್ಬಿಡೋಣ. ಬಿಕಾಸ್ ಸಿಕ್ಕಾಪಟ್ಟೆ ಐಟಮ್ಗಳು ಗುರು, ಯಾವ್ದನ್ನ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಮರ್ತೋಗ್ಬಿಡ್ತದ ಆಮೇಲೆ. ಅಂಡ್ ಇವನ್ ಬೋಟ್ ಕೀ ಕೂಡ ಇಲ್ಲೇ ಸೆಕ್ಯೂರಿಟಿ ರೂಮ್ ನಲ್ಲಿ ಇದೆ, ಅದನ್ನು ಹೊತ್ಕೊಂಡೋಗಿ ಕೆಳಗಡೆ ಹಾಕ್ಬಿಡೋಣ, ಎಲ್ಲ ಒಟ್ಟೊಟ್ಟಿಗೆ ಇರಲಿ. ನಂತರ ಈ ಕ್ರೋಬಾರ್ನ ಹುಡ್ಕೋಕೆ ಮುಂಚೆ ಅಜ್ಜಿಯನ್ನ ಮತ್ತೊಂದು ಬಾರಿ ಸ್ಟನ್ ಮಾಡಿ ಬಿಡೋಣ. ಬಾ ಟಿಶ್ಕ್ಯಾವ್ ಅಲ್ಲೋಡ ನಡ್ಗದ್ ನೋಡು, ಯಾಕಮ್ಮಿ ಸೊಳಿ ಆತಾಯ್ತಾ ಸೊಳಿ. ಚಳಿ ತಾಳನ್ನು ಈ ಚಳಿಯ ಓಹೋ ಮುದುಕನೆ ಬಾರಯ ನೀಸನಿಹ ಸೊ ಅವಾಗಲೇ ನಾವು ನೋಡಿದ ಹಾಗೆ ಕ್ರೋಬಾರು ಅಡುಗೆ ಮನೆಯಲ್ಲಿ ಸಾಸಿವೆ ಡಬ್ಬದ ಪಕ್ಕ ಇದೆ. ಕ್ರೋಬಾರ್ನ ತೆಗೆದುಕೊಂಡು ಹೋಗಿ ಕ್ರೇಟ್ಗಳನ್ನ ಹೊಡೆದು ಹಾಕಿ, ಮನೆಯಲ್ಲಿ 2 ಕ್ರೇಟ್ಗಳಿರ್ತವೆ, ಒಂದು ಈ ರೂಮ್ನಲ್ಲಿ, ಇನ್ನೊಂದು ಕೆಳಗಡೆ, ಅದೇ ಅವನು ಹುಡುಗ ಎದೊಳ್ತಾನಲ್ಲ ಕಿಡ್ನಾಪ್ ಮಾಡಿರೋ ಹುಡುಗ ಅಲ್ಲಿ. ಸೊ ಈ ಕ್ರೇಟ್ನಲ್ಲಿ ನಮಗೆ ಡೀಸೆಲ್ದು ಡಬ್ಬ ಸಿಕ್ತು, ಗ್ಯಾಸೋಲಿನ್ ಡಬ್ಬನ ಏನೋ ಒಂದು ಡಬ್ಬ, ಒಟ್ಟಿನಲ್ಲಿ ಪೆಟ್ರೋಲ್ ಹಾಕೋ ಡಬ್ಬ. ಸೊ ಇದನ್ನ ತಗೊಂಡು ಹೋಗಿ ಕೆಳಗಡೆ ಹಾಕಿ ಮತ್ತೆ ಕ್ರೋಬಾರ್ನ ಸಹ ತೆಗೆದುಕೊಂಡು ಹೋಗಿ ಕೆಳಗಡೆ ಇರೋ ಮತ್ತೊಂದು ಕ್ರೇಟ್ನ ಹೊಡೆದು ಅದ್ರೊಳಗಡೆ ಏನಿದೆ ನೋಡಬೇಕು. ಅದಕ್ಕೆ ಮುಂಚೆ ಅಜ್ಜಿ ಬಂದು ಡಿಸ್ಟರ್ಬ್ ಮಾಡದೇ ಇರಲಿ ಅಂತ ಮತ್ತೊಂದು ಬಾರಿ ಅವಳನ್ನ ಮರ್ಡರ್ ಮಾಡಿಬಿಟ್ಟು ಲೆಟ್ಸ್ ಗೋ ಶೈನಿಂಗ್ ಇನ್ ದ ಶೇಡ್ ಸೌಂಡ್ ಲೈಕ್ ಎ ಪರ್ಲ್ ಅಪಾನ್ ದಿ ಓಷನ್ ಕಮ್ ಅಂಡ್ ಫೀಲ್ ಮೀ ಕಮ್ ಆನ್ ಹೀಲ್ ಮೀ ಥಿಂಕಿಂಗ್ ಮೋರ್. ಇವಾಗ ನಮಗೆ ಗ್ಯಾಸ್ ಡಬ್ಬ ಸಿಕ್ತು, ಸ್ಟೇರಿಂಗ್ ವೀಲ್ ಸಿಕ್ತು, ಇನ್ನು ನಮಗೆ ಸ್ಪಾರ್ಕ್ ಪ್ಲಗ್ ಸಿಗಬೇಕು, ಪ್ಯಾಡ್ಲಾಕ್ ಕೀ ಸಿಗಬೇಕು, ಕಟಿಂಗ್ ಪ್ಲೇಯರ್ ಸಿಗಬೇಕು, ಆಮೇಲೆ ಸೇಫ್ಟಿ ಕೀ ಸಿಗಬೇಕು. ಈ ರೂಮ್ ಒಳಗಡೆ ಸೇಫ್ ಡಬ್ಬ ಇದೆಯಲ್ಲ ಅದ್ರೊಳಗಡೆ ಹಾಕೋಕೆನೆ ಸೇಫ್ ಕೀ. ಸ್ಪಾರ್ಕ್ ಪ್ಲಗ್ಗು ನಮ್ಮ ಬಾತ್ರೂಮ್ನಲ್ಲಿ ಕಬಾರ್ಡ್ ಇದೆಯಲ್ಲ ಅಲ್ಲಿದೆ. ನಾವು ಅದನ್ನು ಆವಾಗಲೇ ನೋಡಿದ್ವಿ, ಎತ್ಕೊಂಡ್ಬರ್ಲಿಲ್ಲ ಅಷ್ಟೇ, ಬಿಕಾಸ್ ಕೈ ತುಂಬಾ ಗನ್ಗಳಿದ್ವು, ಗನ್ ತುಂಬಾ ಬುಲೆಟ್ಗಳಿದ್ವು. ಇವಾಗ ಹೋಗಿ ಅದನ್ನ ತಂದು ಬಿಡೋಣ. ಇನ್ನು ನಮಗೆ ಬೇಕಾಗಿರೋದು ಕಟಿಂಗ್ ಪ್ಲೇಯರು ಕೆಳಗಡೆ ಇರೋ ಕ್ರೇಟ್ ನಲ್ಲಿ ಇರ್ಬೋದು ಪ್ರಾಬ್ಲಿ. ಅದನ್ನ ತಗೊಂಡೋಗಿ ನಾವು ಸೆಕ್ಯೂರಿಟಿ ರೂಮ್ ನಲ್ಲಿ ಮೇಲ್ಗಡೆ ಹತ್ಬಿಟ್ಟು ಆ ಜೈಲ್ ರೂಮ್ ಒಳಗಡೆ ಏನೋ ಡಬ್ಬ ಇದೆಯಲ್ಲ, ಡಬ್ಬದೊಳಗಡೆ ಏನಿದೆ ಅಂತ ನೋಡ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ಸಿಕ್ದಂಗಾಯ್ತು. ಸೊ ನಾವು ಅಂದುಕೊಂಡ ಹಾಗೆ ಕಟಿಂಗ್ ಪ್ಲೇಯರ್ ಸಿಕ್ತು, ಇದನ್ನ ತೆಗೆದುಕೊಂಡು ಹೋಗಿ ಮೇಲ್ಗಡೆ ಜೈಲ್ ರೂಮ್ ನಲ್ಲಿ ಕಂಬಿಗಳನ್ನ ಕಟ್ ಮಾಡಬೇಕು. ಬಾ ಫೈನಲಿ ಸಿಕ್ತು ಗುರು ರೂಮ್. ಸೊ ಕಟ್ ಏನ್ ಗುರು ಇದು, ಯಪ್ಪ ಯಾವ್ದ ಹೆಣ ನೀಕೊಳ್ಳಲ್ಲ ಇದ್ರಲ್ಲಿ ಅಜ್ಜಮ್ಮ. ಥೂ ನಿಮ್ಮ ಅಜ್ಜಿ ಹಾಳು ಬಿದ್ದೋಲಿ, ನಾವು ಕೀ ಎದ್ಕೊಂಡು ಹೋಗೋಣ ನಡ್ರಪ್ಪ. ಸೇಫ್ಟಿ ಕೀಯನ್ನು ತಗೊಂಡೋಗಿ ಸೇಫ್ ಡೆಪಾಸಿಟ್ ಬಾಕ್ಸ್ ನ ಮೊದಲನೇದಾಗಿ ಓಪನ್ ಮಾಡಬೇಕು. ನಂತರ ಅಲ್ಲಿರುವ ಪ್ಯಾಡ್ಲಾಕ್ ಕೀಯನ್ನು ತಗೊಂಡೋಗಿ ಡ್ರೈನೇಜ್ ಗೇಟ್ ನ ಓಪನ್ ಮಾಡಬೇಕು. ಸೊ ಇನ್ನೇನು ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ಸಿಕ್ತು. ಇನ್ನೇನು ಅಜ್ಜಿಗೆ ಕೈ ಕೊಟ್ಟು ಟಾಟಾ ಬೈ ಬೈ ಮಾಡ್ಬಿಡೋದೆ. ಪ್ರಥಮವಾಗಿ ಗೇಟ್ ಓಪನ್ ಮಾಡಿಬಿಡೋಣ. ಗೇಟ್ ಓಪನ್ ಆಯ್ತು. ಈಗ ಬೋಟಿಗೆ ಪೆಟ್ರೋಲ್ ಹಾಕೋ ಟೈಮ್ ಬಂತು. ಪೆಟ್ರೋಲ್ ತುಂಬಿಸಿದ ತಕ್ಷಣ ಸ್ಪಾರ್ಕ್ ಪ್ಲಗ್ ನ ಹಾಕ್ಬಿಟ್ಟು ಆಮೇಲೆ ಸ್ಟೇರಿಂಗ್ ವೀಲ್ ನ ಹಾಕ್ಬಿಟ್ಟು ಫೈನಲ್ ಗುಡ್ ಬೈ ಗ್ರಾನಿಗೆ. ಇವಾಗ ಸ್ಪಾರ್ಕ್ ಪ್ಲಗ್ ಅನ್ನ ಹಾಕುವ.
ಕೀ ತೆಗೆದುಕೊಂಡು ಇಂಜಿನ್ ಅನ್ನು ಸ್ಟಾರ್ಟ್ ಮಾಡುವ, ಆಮೇಲೆ ಏನಾಗುತ್ತೆ ನೋಡುವ. ಏ ಫೈನಲಿ ಬಾಯ್ ಬಾಯ್ ಗ್ರಾನಿ, ಐ ಲವ್ ಯು, ಬಟ್ ಆಸ್ ಎ ಫ್ರೆಂಡ್ ಅಷ್ಟೇ. ಮಕ್ಕ ನೋಡ್ರ ಮಕ್ಕ ಹೊಡ್ದ, ಲಂಕಣಿ ಲಂಕಣಿ. ಏ ಅಜ್ಜಿ ಕೇಳಿಸ್ಕೊ, ದಿಸ್ ಇಸ್ ಸಕ್ರಮಕ ಟೇಕಿಂಗ್ ಆಫ್. ಐ ವಿನ್ ಯು ಲೋಸ್. ಜೈ ಹಿಂದ್, ಜೈ ಕರ್ನಾಟಕ.